ಎಲ್ಲರಿಗೂ ನಮಸ್ಕಾರ. ನಾನು ಕೃಪಾ ಎಸ್. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹನೂರು, ಚಾಮರಾಜನಗರ ಜಿಲ್ಲೆ. ಇಲ್ಲಿ ಕನ್ನಡ ಸಹಾಯಕ ಪ್ರಾಧ್ಯಾಪಕಿಯಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದೇನೆ. ನಾನು ಈ ದಿನ ಮೈಸೂರು ವಿಶ್ವವಿದ್ಯಾನಿಲಯವು ಪ್ರಥಮ ವರ್ಷದ BA ಐಚ್ಛಿಕ ಕನ್ನಡ ವಿದ್ಯಾರ್ಥಿಗಳಿಗೆ ನಿಗದಿಯಾಗಿರುವ ಕನ್ನಡ ಸಾಹಿತ್ಯ ಚರಿತ್ರೆ ಎಂಬ ಪತ್ರಿಕೆಯಲ್ಲಿನ ಪೂರಕ ಪಠ್ಯದಲ್ಲಿ ಕಂಡುಬರುವ ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ಎಂಬ ಕನಕದಾಸರ ಕೀರ್ತನೆಯನ್ನ ಕುರಿತು ಒಂದಷ್ಟು ವಿಚಾರಗಳನ್ನು ಹಂಚಿಕೊಳ್ಳಲಿದ್ದೇನೆ. ಸ್ನೇಹಿತರೆ, ಇದಕ್ಕೂ ಮೊದಲು ನಾವು ಕನಕದಾಸರ ಕಾಲ, ದೇಶ, ಕೃತಿಗಳು ಹಾಗೂ ಅವರ ಜೀವನವನ್ನು ಕುರಿತು ಒಂದಷ್ಟು ವಿಚಾರಗಳನ್ನು ತಿಳಿದುಕೊಳ್ಳೋಣ. ಕೀರ್ತನ ಸಾಹಿತ್ಯಕ್ಕೆ ಕನಕದಾಸರು ನೀಡಿರುವಂತಹ ಪ್ರಮುಖ ಕೊಡುಗೆಗಳನ್ನು ಅರಿತುಕೊಳ್ಳೋಣ. ಕನಕದಾಸರ ಕೀರ್ತನೆಗಳಲ್ಲಿ ಪ್ರಮುಖವಾಗಿ ವ್ಯಕ್ತವಾಗಿರುವಂತಹ ಅವರ ಸಾಮಾಜಿಕ ಕಳಕಳಿಯನ್ನ ಆ ಮೂಲಕ ಗುರುತಿಸುವ ಒಂದು ಪ್ರಯತ್ನವನ್ನ ಮಾಡೋಣ. ಕನಕದಾಸರು ದಾಸ ಸಾಹಿತ್ಯದ ಅತ್ಯಂತ ಪ್ರಮುಖರಲ್ಲಿ ಒಬ್ಬರಾಗಿದ್ದಾರೆ. ದಾಸ ಸಾಹಿತ್ಯದ ಅಶ್ವಿನಿ ದೇವತೆಗಳಲ್ಲಿ ಒಬ್ಬರೆನಿಸಿರುವ ಇವರು ಶ್ರೇಷ್ಠ ಕೀರ್ತನಕಾರರಾಗಿ, ಕವಿಯಾಗಿ ಕನ್ನಡ ದಾಸ ಪರಂಪರೆಯಲ್ಲಿ ಮಹಾಶ್ರೇಷ್ಠರಾಗಿ ಗುರುತಿಸಿಕೊಂಡಿದ್ದಾರೆ. ಕನಕದಾಸರು 16ನೇ ಶತಮಾನದ ಮಧ್ಯಭಾಗದಲ್ಲಿ ಜೀವಿಸಿದ್ದಂಥವರು. ಹಾಗಾಗಿ ಅವರ ಕಾಲವನ್ನು ಬಹುಶಃ ಕ್ರಿಸ್ತಶಕ ಸುಮಾರು 1550 ಇರಬಹುದು ಅಂತ ಹೇಳಿ ವಿದ್ವಾಂಸರು ಭಾವಿಸಿದ್ದಾರೆ. ಕನಕದಾಸರು ಹಾವೇರಿ ಜಿಲ್ಲೆಯ ಬಾಡ ಗ್ರಾಮದಲ್ಲಿ ಜನಿಸಿದರು. ಅವರ ತಂದೆ ಬೀರಪ್ಪ, ತಾಯಿ ಬಚ್ಚಮ್ಮ. ಕನಕದಾಸರ ಮೊದಲ ಹೆಸರು ತಿಮ್ಮಪ್ಪ. ಕನಕದಾಸರನ್ನು ಕುರಿತು ಹಲವಾರು ಐತಿಹ್ಯಗಳು, ದಂತಕಥೆಗಳು ಚಾಲ್ತಿಯಲ್ಲಿರೋದನ್ನು ನಾವು ನೋಡ್ತೀವಿ. ಅದರ ಒಂದು ಪ್ರಕಾರ ಕನಕದಾಸರು ತಿರುಪತಿಯ ತಿಮ್ಮಪ್ಪನ ಒಂದು ವರಪ್ರಸಾದದಿಂದ ಜನಿಸಿದ ಕಾರಣಕ್ಕಾಗಿ ಅವರಿಗೆ ಅವರ ತಂದೆ ತಾಯಿ ತಿಮ್ಮಪ್ಪ ಎಂದು ಹೆಸರನ್ನ ಇರಿಸಿದ್ರು ಅನ್ನುವಂಥ ಒಂದು ವಿಚಾರ ನಮಗೆ ತಿಳಿದು ಬರುತ್ತದೆ. ಅವರಿಗೆ ನಂತರದಲ್ಲಿ ಯಾವುದೋ ಒಂದು ಸಂದರ್ಭದಲ್ಲಿ ನೆಲದಲ್ಲಿ ಉಳುಮೆ ಮಾಡುವಂತಹ ಒಂದು ಸಂದರ್ಭದಲ್ಲಿ ಅಪಾರವಾದಂತಹ ಧನಕನಕ ರಾಶಿ ಅವರಿಗೆ ಲಭಿಸಲಾಗಿ ಅವರಿಗೆ ಕನಕನಾಯಕ ಎಂಬ ಹೆಸರು ಪ್ರಾಪ್ತವಾಯಿತು ಅಂತ ಹೇಳಿ ಕಥೆಗಳು ತಿಳಿಸುತ್ತವೆ. ಒಂದು ಸಣ್ಣ ಪಾಳೆಯಪಟ್ಟಿನ ನಾಯಕರಾಗಿದ್ದಂತಹ ಇವರು ವಿಜಯನಗರ ಸಾಮ್ರಾಜ್ಯದಲ್ಲಿ ಒಂದು ಸೇನೆಯ ಅಧಿಪತಿಯ ಹುದ್ದೆಯನ್ನ ಹೊಂದಿರ್ತಾರೆ. ಯಾವುದೋ ಒಂದು ಯುದ್ಧದ ಸಂದರ್ಭದಲ್ಲಿ ಎಲ್ಲವನ್ನ ಕಳೆದುಕೊಂಡು, ಅಂದರೆ ಆ ಯುದ್ಧದಲ್ಲಿ ಗಾಯಗೊಂಡು ಪತ್ನಿ, ಮಕ್ಕಳು ಹಾಗೆ ಸಂಪತ್ತನ್ನೆಲ್ಲ ಕಳೆದುಕೊಂಡು ದಾಸರಾಗಿ ಅವರು ವಿಜಯನಗರವನ್ನ ಪ್ರವೇಶ ಮಾಡ್ತಾರೆ ಅನ್ನುವಂತಹ ಒಂದು ಮಾತು. ಅಂದ್ರೆ ಅವರು ಕನಕ ನಾಯಕನಾಗಿದ್ದಂಥವರು ಕನಕದಾಸರು ಹೇಗೆ ಆದ್ರು ಅನ್ನೋದಕ್ಕೆ ಹೇಳುವಂತಹ ಒಂದು ಕಥೆ ಇದಾಗಿದೆ. ಕನಕದಾಸರು ಪುರಂದರದಾಸರ ಸಮಕಾಲೀನರಾಗಿದ್ದಂಥವರು. ಕನಕದಾಸರ ಗುರುಗಳು ವ್ಯಾಸರಾಯರು. ಕನಕದಾಸರು ಮಹಾಭಕ್ತರು. ಕಾಗಿನೆಲೆಯ ಆದಿಕೇಶವನ ಪರಮ ಭಕ್ತರಾಗಿದ್ದಂತಹ ಇವರು ಅವನನ್ನ ತನ್ನ ಆರಾಧ್ಯ ದೈವವನ್ನಾಗಿ ಮಾಡಿಕೊಂಡಿದ್ದರು. ಅವರು ಮಹಾಭಕ್ತರಾಗಿರುವಂತೆಯೇ ಮಹಾಕವಿಯೂ ಹೌದು. ಇದಕ್ಕೆ ಅವರು ರಚಿಸಿರುವಂತಹ ಕೃತಿಗಳೇ ಸಾಕ್ಷಿಯಾಗಿವೆ. ಕನಕದಾಸರು ಮೋಹನ ತರಂಗಿಣಿ, ನಳಚರಿತ್ರೆ, ರಾಮಧಾನ್ಯ ಚರಿತ್ರೆ, ಹರಿಭಕ್ತಿಸಾರ, ಹರಿಭಕ್ತಿಸಾರ ಎನ್ನುವಂತಹ ಕೃತಿಗಳನ್ನು ರಚಿಸಿದ್ದಾರೆ. ಇದರ ಜೊತೆಗೆ ಕೀರ್ತನೆಗಳು, ಮುಂಡಿಗೆಗಳನ್ನು ರಚಿಸಿದ್ದಾರೆ. ನೃಸಿಂಹಸ್ತವ ಎನ್ನುವಂತಹ ಮತ್ತೊಂದು ಕೃತಿಯನ್ನು ಅವರು ರಚಿಸಿರುವುದಾಗಿಯೂ ನಮಗೆ ತಿಳಿದು ಬರುತ್ತದೆ. ಮೋಹನ ತರಂಗಿಣಿಯು ಮೂಲತಃ ಒಂದು ಸಾಂಗತ್ಯದ ಒಂದು ಕಾವ್ಯವಾಗಿದೆ. ಇದನ್ನ ಕವಿ ಶ್ರೀ ಕೃಷ್ಣ ಚರಿತೆ ಅಂತಾನೆ ಕರೀತಾನೆ. ಅಂದ್ರೆ ಆ ಮೂಲಕ ಶ್ರೀ ಕೃಷ್ಣ ಚರಿತೆ ಅಂತ ಹೇಳುವಾಗ ವಿಜಯನಗರ ಕಾಲದ ಶ್ರೀ ಕೃಷ್ಣದೇವರಾಯನ ಚರಿತೆಯೂ ಇರಬಹುದು ಅಂತ ಹೇಳಿ ವಿದ್ವಾಂಸರು ಭಾವಿಸ್ತಾರೆ. ಹಾಗೆಯೇ ನಳಚರಿತ್ರೆ, ನಳದಮಯಂತಿಯರ ಒಂದು ಕಥೆಯನ್ನ ಒಳಗೊಂಡಂತಹ ಒಂದು ಕಾವ್ಯ ಇದಾಗಿದೆ. ರಾಮಧಾನ್ಯ ಚರಿತ್ರೆ ಕನ್ನಡ ಸಾಹಿತ್ಯ ಲೋಕದಲ್ಲಿ ಬಹು ವಿಶಿಷ್ಟವಾದಂತಹ ಒಂದು ಕೃತಿ ಇದಾಗಿದೆ. ರಾಗಿ ಮತ್ತು ಭತ್ತ ಎರಡು ಧಾನ್ಯಗಳ ನಡುವೆ ನಡೆಯುವಂತಹ ಒಂದು ವರ್ಗ ಸಂಘರ್ಷದ ಕಥೆಯನ್ನ
ಇಲ್ಲಿ ಹೇಳುವಂತಹ ಪ್ರಯತ್ನವನ್ನ ಕನಕದಾಸರು ಮಾಡಿದ್ದಾರೆ. ಅಂದ್ರೆ ಸವರ್ಣೀಯರು ಮತ್ತು ಉಳಿದ ಜನರ ಒಂದು ನಡುವಿನ ಒಂದು ಭೇದ ಭಾವವನ್ನ ವರ್ಣಿಸುವ ಸಲುವಾಗಿ ಈ ಒಂದು ಕೃತಿಯನ್ನ ಅವರು ರಚನೆ ಮಾಡಿದ್ದಾರೆ ಅನ್ನುವಂಥ ಅಂಶ ನಮಗೆ ತಿಳಿಯುತ್ತೆ. ಹರಿಭಕ್ತಿ ಸಾರ ಅನ್ನುವಂಥ ಒಂದು ಕೃತಿಯನ್ನ ರಚಿಸುವ ಮೂಲಕ ಅಲ್ಲಿ ರಕ್ಷಿಸು ನಮ್ಮ ನನವರತ ಅಂತ ಹೇಳಿ ಆ ನೀತಿ ವೈರಾಗ್ಯವನ್ನ ಒಳಗೊಂಡಂತಹ ಒಂದು ಕೃತಿಯನ್ನ ಅವರು ರಚನೆ ಮಾಡಿದ್ದಾರೆ. ಅವರು ಎಷ್ಟೆಲ್ಲಾ ಕೃತಿಗಳನ್ನ ರಚಿಸಿದ್ದರೂ ಸಹ ಕನ್ನಡ ಸಾಹಿತ್ಯದಲ್ಲಿ ಇಂದಿಗೂ ಸಹ ಧ್ರುವತಾರೆಯಾಗಿ ಅವರು ಮಿನುಗುತ್ತಾ ಇರುವಂಥದ್ದು ಅವರ ಕೀರ್ತನೆಗಳ ಒಂದು ಕಾರಣದಿಂದಾಗಿ. ಕನಕದಾಸರು ಕಾಗಿನೆಲೆಯ ಆದಿಕೇಶವ ಎಂಬ ಅಂಕಿತವನ್ನಿರಿಸಿಕೊಂಡು ಹಲವಾರು ಕೀರ್ತನೆಗಳನ್ನು ರಚಿಸಿದ್ದಾರೆ. ಕನಕದಾಸರ ಕೀರ್ತನೆಗಳಲ್ಲಿ ಸಮಾಜದ ಕುಂದುಕೊರತೆಗಳ ಬಗ್ಗೆ ನೈಜ ಕಳಕಳಿ ಹರಿತವಾದ ಮಾತುಗಳು ಕಂಡುಬರುತ್ತವೆ. ಆತನ ಅಂತರಂಗದ ಆಳವನ್ನು ಭಕ್ತಿಯ ನಿರ್ಭರತೆಯನ್ನು ತಿಳಿಸುವ ಗೀತೆಗಳು ಸುಂದರವಾದ ಭಾವಗೀತೆಗಳಾಗಿ ಪರಿಣಮಿಸಿವೆ. ತನು ನಿನ್ನದು ಜೀವ ನಿನ್ನದು ತಲ್ಲಣಿಸದಿರು ಕಂಡ್ಯ ತಾಳು ಮನವೇ ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ ನನ್ನಿಂದ ನಾನೇ ಜಯಿಸಿ ಬಂದೆನೆ ಮುಂತಾದವುಗಳಲ್ಲಿ ಭಾವಗೀತೆ ಮತ್ತು ಭಕ್ತಿಯ ಸಮರಸವನ್ನ ನಾವು ಕಾಣಬಹುದಾಗಿದೆ. ಸಮಾಜದಲ್ಲಿನ ಅಂಕುಡೊಂಕುಗಳನ್ನ ನೇರವಾಗಿಯೇ ಪ್ರಶ್ನಿಸುವಂತಹ ಅವರ ಕೀರ್ತನೆಗಳು ಬಹಳ ವಿಶಿಷ್ಟವಾದಂತಹ ದಾಖಲೆಗಳಾಗಿವೆ. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಎಂಬ ಕೀರ್ತನೆಯು ಚಾತುರ್ವರ್ಣ್ಯ ವ್ಯವಸ್ಥೆಯೊಳಗಿನ ಟಕ್ಕುತನವನ್ನ ಬಹಳ ಉಗ್ರವಾಗಿ ಬಯಲಿಗೆಳೆಯುವಂತಹ ಒಂದು ಪ್ರಯತ್ನವನ್ನ ಮಾಡುತ್ತೆ. ಕನಕದಾಸರು ಅಂದು ಅಸ್ತಿತ್ವದಲ್ಲಿದ್ದಂತಹ ಆ ಒಂದು ಪ್ರಬಲವಾದಂತಹ ಪುರೋಹಿತ ಶಾಹಿ ವರ್ಗವನ್ನ ಬಹಳ ಕಟುನುಡಿಗಳಿಂದ ಖಂಡಿಸುವಂತಹ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ. ಪ್ರಸ್ತುತ ನಿಮಗೆ ಇರಿಸಿರುವಂತಹ ಒಂದು ಕೀರ್ತನೆ ಅಂತ ಹೇಳಿದ್ರೆ ಕುಲ ಕುಲ ಕುಲವೆಂದು ಹೊಡೆದಾಡದಿರಿ. ಆ ಕೀರ್ತನೆಯ ಶೀರ್ಷಿಕೆಯನ್ನ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಕುಲ ಎನ್ನುವಂಥದ್ದು ಕನಕದಾಸರನ್ನ ಎಷ್ಟರ ಮಟ್ಟಿಗೆ ಕಾಡಿರಬಹುದು ಅಂತ. ಹೌದು, ಕನಕದಾಸರನ್ನ ಕುಲ ತುಂಬಾ ಕಾಡಿದೆ. ಇವತ್ತಿನ ದಿನಗಳಲ್ಲಿಯೇ ಕುಲದ ಒಂದು ವಿಚಾರ ಬಂದಾಗ ಎಷ್ಟೆಲ್ಲಾ ನಡೀತಾ ಇದೆ, ಏನೆಲ್ಲಾ ವಿಚಾರಗಳು ಇದರಲ್ಲಿ ತುಂಬಿದೆ ಅಂತ ಹೇಳಿ ನಾವು ಗಮನಿಸೋದಾದ್ರೆ ಹಿಂದಿನ ಕಾಲದಲ್ಲಿ ಆ ಜಾತಿ ವ್ಯವಸ್ಥೆ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಸಮಾಜವನ್ನ ಕಾಡ್ತಾ ಇದ್ದಂತಹ ಆ ಒಂದು ಕಾಲಘಟ್ಟದಲ್ಲಿ ಆ ಕನಕದಾಸರು ಈ ಕುಲದಿಂದ ಎಷ್ಟೆಲ್ಲಾ ನೋವು ಸಂಕಟಗಳನ್ನ ಅನುಭವಿಸಿದ್ದಾರೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಕನಕದಾಸರು ಅತ್ಯಂತ ಕೆಳವರ್ಗದಿಂದ ಬಂದಂತಹ ವ್ಯಕ್ತಿಯಾಗಿರ್ತಾರೆ. ಅವರು ವೃತ್ತಿಯಿಂದ ಒಡೆಯರಾದರೂ ಸಹ ಪ್ರವೃತ್ತಿಯಿಂದ ಪಂಡಿತರಾಗಿದ್ದರೂ ಸಹ ಎಲ್ಲ ತ್ಯಜಿಸಿ ದಾಸರಾಗಿದ್ರೂ ಸಹ ಈ ಕುಲ ಅನ್ನೋದು ಕನಕದಾಸರನ್ನ ಬಿಡಲೇ ಇಲ್ಲ. ವಿಜಯನಗರದಲ್ಲಿ ಅದರಲ್ಲೂ ಇವರು ಆ ವ್ಯಾಸಕೂಟಕ್ಕೆ ಹೋದಂತಹ ಸಂದರ್ಭದಲ್ಲಿ ಅವರು ಅನುಭವಿಸಿರುವಂತಹ ಆ ನೋವುಗಳೇನಿದಾವೆ ಅವು ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಅವರನ್ನ ಕಾಡಿವೆ ಅನ್ನೋದು ನಮಗೆ ಅದರಿಂದ ತಿಳಿದು ಬರುತ್ತೆ. ನೋಡಿ, ಕೊನೆಗೆ ಅಲ್ಲಿನ ಆ ಒಂದು ವ್ಯವಸ್ಥೆಯನ್ನ ಹೋಗಲಾಡಿಸೋದಕ್ಕೆ ವ್ಯಾಸರಾಯರೇ ಬರಬೇಕಾಗುತ್ತೆ. ಇನ್ನು ಉಡುಪಿಯ ಕತೆ ಮತ್ತೊಂದು. ಅಲ್ಲಿ ಯಾವುದೋ ಒಂದು ಸನ್ನಿವೇಶದಲ್ಲಿ ಕನಕದಾಸರು ಉಡುಪಿಯ ಶ್ರೀಕೃಷ್ಣನನ್ನ ನೋಡುವ ಸಲುವಾಗಿ ದೇವಾಲಯಕ್ಕೆ ಪ್ರವೇಶ ಮಾಡೋದಕ್ಕೆ ಹೋಗ್ತಾರೆ. ಆದರೆ ಅಲ್ಲಿರುವಂತಹ ಆ ಪುರೋಹಿತ ಶಾಹಿ ವರ್ಗ ಏನಿದೆ ಅವರು ಆ ಕನಕದಾಸರನ್ನ ಗುಡಿ ಪ್ರವೇಶ ಮಾಡೋದಕ್ಕೆ ಬಿಡೋದೇ ಇಲ್ಲ. ಒಂದ್ ಕಡೆ ಹೇಳ್ತಾರೆ, ದನ ಕಾಯುವವನ ಗುಡಿಯಲ್ಲಿ ಕುರಿ ಕಾಯುವವನನ್ನ ಬಿಡಲೇ ಇಲ್ಲ. ನೋಡಿ, ಎಷ್ಟರ ಮಟ್ಟಿಗೆ ಆ ಒಂದು ವ್ಯವಸ್ಥೆ ಅವರನ್ನ ನೋವಿಗೆ ಗುರಿಪಡಿಸಿತ್ತು ಅನ್ನೋದನ್ನ ಇಲ್ಲಿ ನಾವು ಕಾಣ್ಬೋದು. ಕನಕದಾಸರು ಹೇಳ್ತಾರೆ, ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರ ಬಲ್ಲಿರ. ಅವ್ರು ಕೇಳುವಂತಹ ಒಂದು ಪ್ರಶ್ನೆ ಹೇಗಿದೆ ಅಂತಂದ್ರೆ, ಕುಲ ಅಂತ ಹೇಳಿ ನಾವು ಇವತ್ತು ದೊಡ್ಡ ಕಲಹವನ್ನೇ ಆರಂಭಿಸ್ತಾ ಇದ್ದೀವಿ. ನಮ್ಮದು ಶ್ರೇಷ್ಠ ಕುಲ, ಇನ್ನೊಬ್ಬರದ್ದು ಕನಿಷ್ಠ ಕುಲ ಅಂತೆಲ್ಲ ಹೇಳಿ ಮಾತಾಡ್ತಾ ಇದ್ದೀವಿ. ಆದರೆ ಯಾರಾದರೂ ನಿಮ್ಮ ಕುಲದ ಒಂದು ನೆಲೆಯನ್ನ ಅಥವಾ ಮೂಲವನ್ನ ಅರಿತಿದ್ದೀರಾ ಅಂತ ಹೇಳಿ ಪ್ರಶ್ನಿಸ್ತಾರೆ. ಹೌದು, ಇದು ಪ್ರತಿಯೊಬ್ಬರೂ ಸಹ ಕೇಳಿಕೊಳ್ಳಲೇಬೇಕಾದಂಥ ಒಂದು ಪ್ರಶ್ನೆ.
ಯಾರೋ ಏನೋ ಹೇಳಿದ್ರು, ಯಾರೋ ಒಂದು ವಿಚಾರವನ್ನು ಅನುಸರಿಸ್ತಾ ಇದ್ದಾರೆ ಅಂತ ಹೇಳಿ ತಳಬುಡವನ್ನು ನಾವು ನೋಡದೆ ಆ ವಿಚಾರಗಳನ್ನು ಅನುಸರಿಸಿಕೊಂಡು ಬಂದರೆ ಹೀಗೆ ಆಗೋದು. ಯಾರಿಗೂ ಗೊತ್ತಿಲ್ಲ ಆ ಕುಲದ ನೆಲೆ ಯಾವುದು ಅಂತ ಹೇಳಿ. ಈ ಒಂದು ಮಾರ್ಮಿಕವಾದಂತಹ ಪ್ರಶ್ನೆಯನ್ನ ಕೇಳುವ ಮೂಲಕ ಆ ಜಾತಿವಾದಿಗಳ ಒಂದು ರೀತಿ ನೀತಿ ಏನಿದೆ ಅದನ್ನ ನೇರವಾಗಿಯೇ ಪ್ರಶ್ನಿಸ್ತಾ ಇದ್ದಾರೆ. ಅಲ್ಲಿ ಹೇಳ್ತಾರೆ, ಹುಟ್ಟದ ಯೋನಿಗಳಿಲ್ಲ, ಮೆಟ್ಟದ ಭೂಮಿಗಳಿಲ್ಲ, ಅಟ್ಟು ಉಣ್ಣದ ವಸ್ತುಗಳಿಲ್ಲ, ಗುಟ್ಟು ಕಾಣಿಸ ಬಂದು ಹಿರಿದೇನು ಕಿರಿದೇನು, ನೆಟ್ಟನೆ ಸರ್ವಜ್ಞನ ನೆನೆ ಕಂಡ್ಯ ಮನುಜ. ಅಲ್ಲಿ ಹೇಳ್ತಾರೆ, ಎಲ್ಲರೂ ಹುಟ್ಟುವ ಸ್ಥಳ ಒಂದೇ, ಹಾಗೇನೆ ಎಲ್ಲರೂ ನಡೆದಾಡುವಂತಹ ಭೂಮಿ ಒಂದೇ ಇದೆ. ಹಾಗೆಯೇ ಪ್ರತಿಯೊಬ್ಬರೂ ಸಹ ಕುಡಿಯುವ ನೀರು ಒಂದೇ ಆಗಿದೆ, ಅಟ್ಟುವ ಬೆಂಕಿಯೂ ಸಹ ಒಂದೇ ಆಗಿದೆ. ಆದರೂ ಕುಲದ ಹೆಸರಿನಲ್ಲಿ ಕಚ್ಚಾಡುವುದು ಮಾತ್ರ ನಿಂತಿಲ್ಲ. ಈ ರೀತಿ ಮಾಡೋದು ತಪ್ಪು, ಅದು ನಮಗೆ ತಕ್ಕುದಲ್ಲ ಅನ್ನುವಂಥ ಒಂದು ಸಂದೇಶವನ್ನ ಇಲ್ಲಿ ಕನಕದಾಸರು ಕೊಡ್ತಾ ಇದ್ದಾರೆ. ಅಲ್ಲಿ ಹೇಳ್ತಾರೆ, ಜಲವೇ ಸಕಲ ಕುಲಕ್ಕೆ ತಾಯಲ್ಲವೇ. ಹೌದು, ನೀರು ಎಲ್ಲರಿಗೂ ತಾಯಿ ಸ್ವರೂಪದಲ್ಲಿ ಅಥವಾ ಮಾತೃ ಸ್ವರೂಪದಲ್ಲಿ ಇರುವಂಥದ್ದು. ನಮ್ಮ ಬದುಕು, ಅಲ್ಲಿ ಹೇಳ್ತಾರೆ, ಜಲದ ಕುಲವನ್ನೇನಾದರೂ ಬಲ್ಲಿರ. ಜಲದ ಮೂಲವನ್ನು ನೀವೇನಾದರೂ ಅರ್ಥ ಮಾಡ್ಕೊಂಡಿದ್ದೀರಾ? ಅದು ಯಾವುದು ಮೂಲ, ಅದು ಎಲ್ಲಿಂದ ಬಂತು ಅನ್ನೋದನ್ನೇನಾದರೂ ನೀವು ತಿಳ್ಕೊಂಡಿದ್ದೀರಾ ಅನ್ನುವಂಥ ಒಂದು ಪ್ರಶ್ನೆಯನ್ನ ಮಾಡ್ತಾರೆ. ಇದರ ಜೊತೆಗೆ ಜಲದ ಬೊಬ್ಬುಳಿಯಂತೆ ಸ್ಥಿರವಲ್ಲವಿ ದೇಹ, ನೆಲೆಯ ಅರಿತು ನೀ ನೆನೆ ಕಂಡ್ಯ ಮನುಜ. ಜಲದ ಬೊಬ್ಬುಳಿಯಂತೆ, ನೀರ ಮೇಲಣ ಗುಳ್ಳೆಯಂತೆ ನಮ್ಮ ದೇಹ ಕ್ಷಣಿಕವಾದುದು. ಯಾವ ಕ್ಷಣದಲ್ಲಿ ಬೇಕಾದರೂ ನಮ್ಮ ಬದುಕು ನಾಶವಾಗಿ ಹೋಗಬಹುದು. ಈ ರೀತಿ ಕ್ಷಣಿಕವಾಗಿರುವಂತಹ ಬದುಕಿನಲ್ಲಿ ನಾವು ಕುಲವನ್ನ ಹಿಡಿದುಕೊಂಡು ಅದರ ಒಂದು ಹಿನ್ನೆಲೆಯಲ್ಲಿ ಹೊಡೆದಾಟ, ಬಡಿದಾಟ, ಕಲಹಗಳನ್ನು ಮಾಡುವಂಥದ್ದು ಸರಿಯಲ್ಲ. ತರತಮ ಭಾವವನ್ನ ಮಾಡುವುದು ಸರಿಯಲ್ಲ ಅನ್ನುವಂಥ ಒಂದು ವಿಚಾರವನ್ನ ಕನಕದಾಸರು ಇಲ್ಲಿ ಪ್ರತಿಪಾದಿಸ್ತಾ ಇದ್ದಾರೆ. ಅಂದ್ರೆ ಈ ದೇಹ ಅಥವಾ ಈ ಒಂದು ಆಯುಷ್ಯ ಅನ್ನುವಂಥದ್ದು ಅಲ್ಪಕಾಲಿಕವಾದುದು ಅಂತ ಅವರು ಹೇಳುವಲ್ಲಿಯೇ ಈ ಕುಲ ಎಷ್ಟು ಅಪಾಯವನ್ನ ತಂದೊಡ್ಡಿತ್ತು, ಅದರ ಒಂದು ಭಯಂಕರತೆ ಎಷ್ಟಿತ್ತು ಅನ್ನೋದನ್ನು ಸಹ ಕವಿ ಇಲ್ಲಿ ಹೇಳ್ತಾ ಇರೋದನ್ನ ನಾವು ಪ್ರಮುಖವಾಗಿ ಗಮನಿಸ್ತೀವಿ. ಕುಲದ ಮೇಲೆ ವ್ಯಕ್ತಿಯ ಹುಟ್ಟು, ಬೆಳವಣಿಗೆ, ಬುದ್ಧಿ, ಸಾಧನೆ, ಸಿದ್ಧಿಗಳನ್ನ ತಿಳಿಯೋದು ಮತ್ತು ಅಳೆಯೋದು ಅತ್ಯಂತ ಅಪಾಯಕಾರಿಯಾದುದು. ವ್ಯಕ್ತಿ ಮತ್ತು ವಸ್ತುಗಳ ಒಂದು ಗುಣ ಏನಿದೆ, ಅವರ ಒಂದು ಸಾಮರ್ಥ್ಯದ ಆಧಾರದ ಮೇಲೆ ನಾವು ಅದನ್ನ ನೋಡ್ಬೇಕಾಗುತ್ತೆ ಅನ್ನೋದನ್ನ ಕನಕದಾಸರು ಬಲವಾಗಿ ಪ್ರತಿಪಾದಿಸಿದ್ದಾರೆ. ಅಂದ್ರೆ ನೋಡಿ, ನಮ್ಮ ಸಾಮರ್ಥ್ಯದ ಮೇಲೆ ನಾವು ಯಾವ ಕುಲ ಅಂತ ಹೇಳಿ ತೋರಿಸ್ಬೇಕೇ ಹೊರತು ಆ ಹುಟ್ಟಿನಿಂದ ಯಾವುದೇ ರೀತಿಯ ಕುಲ ಅಥವಾ ಜಾತಿ ಅನ್ನುವಂಥದ್ದು ಬರೋದಿಲ್ಲ ಅನ್ನುವಂಥ ಮಾತನ್ನ ಕನಕದಾಸರು ಇಲ್ಲಿ ಪ್ರಮುಖವಾಗಿ ಪ್ರತಿಪಾದಿಸಿದ್ದಾರೆ. ಅಲ್ಲಿ ಹೇಳ್ತಾರೆ, ಹರಿಯೇ ಸರ್ವೋತ್ತಮ, ಹರಿಯೇ ಸರ್ವೇಶ್ವರ, ಹರಿಮಯವೆಲ್ಲವೆನ್ನುತ್ತ ತಿಳಿದು ಸಿರಿಕಾಗಿ ನೆಲೆಯಾದಿ ಕೇಶವರಾಯನ ಚರಣ ಕಮಲವ ಕೀರ್ತಿಸುವನೆ ಕುಲಜ. ಎಂಥ ಅದ್ಭುತವಾದಂತಹ ಒಂದು ಮಾತು. ಹರಿಯೇ ಸರ್ವೋತ್ತಮ ಅಂತ ಹೇಳಿ ಪ್ರತಿಪಾದಿಸ್ತಾರೆ. ಅಂದ್ರೆ ಭಾಗವತ ಮತ್ತು ದಾಸ ಸಾಹಿತ್ಯದ ಒಂದು ಹಿನ್ನೆಲೆಯಲ್ಲಿ ನಾವು ಗಮನಿಸೋದಾದ್ರೆ, ವೈಷ್ಣವ ಪಂಥದ ಪ್ರತಿಪಾದಕರಾದಂತಹ ಇವರು ಹರಿಯನ್ನ ಅಥವಾ ಶ್ರೀ ವಿಷ್ಣುವನ್ನ ತಮ್ಮ ಆರಾಧ್ಯ ದೈವವನ್ನಾಗಿ ಮಾಡಿಕೊಂಡಿದ್ದಂಥವರು. ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲ ಹರಿಯ ಒಂದು ಗುಣಗಾನವನ್ನ ಮಾಡಿರೋದನ್ನ ನಾವು ಪ್ರಮುಖವಾಗಿ ನೋಡ್ತೀವಿ. ಹಾಗಾಗಿ ಹರಿಯೇ ಸರ್ವೋತ್ತಮ, ಅವನೇ ಸರ್ವೇಶ್ವರ. ಅಂದ್ರೆ ತಾನು ಅವನು ಅನ್ನುವಂತಹ ಭೇದ ಭಾವ ಹುಟ್ಟಿರುವಂಥದ್ದೇ ಈ ಒಂದು ಕುಲದ ನೆಲೆಯಲ್ಲಿ. ತನ್ನದು ಶ್ರೇಷ್ಠ, ಮತ್ತೊಬ್ಬರದು ಕನಿಷ್ಠ ಅನ್ನೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ಅಲ್ಲಿ ಹೆಣ್ಣು, ಹೊನ್ನು, ಮಣ್ಣು, ಕಾಮ, ದೇಹ, ಕಾಲ, ಶೀಲ, ಕರ್ಮ ಮುಂತಾದವುಗಳೆಲ್ಲವೂ ಸಹ ಬಂದಿರುವಂಥದ್ದು ಯಾರಿಂದ ಅಂತ ಹೇಳಿದ್ರೆ ಭಗವಂತನಿಂದ. ಇವುಗಳ ಒಡೆಯ ಆತನೇ ಆಗಿದ್ದಾನೆ. ಹಾಗಾಗಿ ಅದು ಗೊತ್ತಿದ್ದೂ ಸಹ ಮನುಷ್ಯ ತಾನು ತನ್ನದು, ತಾನು ಶ್ರೇಷ್ಠ, ಪರರು ಕನಿಷ್ಠ ಅಂತ ಹೇಳಿ ಮೆರೆಯೋದನ್ನ ಇವರು ಸಹಿಸಲಿಲ್ಲ.
ಆ ಕಾರಣಕ್ಕಾಗಿ ಕನಕದಾಸರು ಈ ಒಂದು ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರಾ ಅಂತ ಹೇಳಿ ಪ್ರಶ್ನಿಸ್ತಾರೆ. ಅಂದ್ರೆ ಮನುಷ್ಯನಿಗೆ ವಾಸ್ತವವಾಗಿ ಜಾತಿ ಅನ್ನೋದು ಇಲ್ವೇ ಇಲ್ಲ, ಹುಟ್ಟಿನಿಂದ ಅದು ಬರುವಂಥದ್ದು ಅಲ್ಲ. ಆದರೆ ಅದು ಏನಿದ್ರೂ ಸಹ ಅವರ ಒಂದು ಗುಣ ಮತ್ತು ಅವರ ದೋಷಗಳ ಮೇಲೆ ನಿರ್ಣಯ ಆಗುವಂಥದ್ದು ಅನ್ನುವಂಥ ಒಂದು ವಿಚಾರವನ್ನ ಪ್ರಸ್ತುತ ಒಂದು ಕೀರ್ತನೆಯಲ್ಲಿ ಅವರು ಬಹಳ ಮಾರ್ಮಿಕವಾಗಿ ಪ್ರತಿಪಾದಿಸ್ತಾರೆ. ಅಂದ್ರೆ ನೋಡಿ, ಇದು ಸಾರ್ವಕಾಲಿಕವಾದಂತಹ ಒಂದು ಸಮಸ್ಯೆ. ಈ ಜಾತಿ ಅಥವಾ ಈ ತರತಮ ಭಾವ ಅನ್ನುವಂಥದ್ದು ಕೇವಲ ಈಗಷ್ಟೇ ಅಲ್ಲ, ಬಹಳ ಪ್ರಾಚೀನ ಕಾಲದಿಂದಲೂ ಸಹ ನಮ್ಮ ಸಮಾಜಕ್ಕೆ ಅಂಟಿಕೊಂಡು ಬಂದಿರುವಂತಹ ಒಂದು ಜಾಢ್ಯವಾಗಿದೆ. ಈ ಹಿನ್ನೆಲೆಯಲ್ಲಿ ಸರ್ವ ಸಮಾನತೆಯ ಸಮಾಜವನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಬಸವಾದಿ ಶರಣರು ಸಾಕಷ್ಟು ಪ್ರಯತ್ನಗಳನ್ನ 12ನೇ ಶತಮಾನದಲ್ಲಿ ಮಾಡಿದ್ರು, ಅಲ್ಪ ಮಟ್ಟಿಗೆ ಯಶಸ್ವಿಯೂ ಆದರು. ಆನಂತರದ ಅವಧಿಯಲ್ಲಿ ಅದೇ ಒಂದು ಪರಂಪರೆಯನ್ನ ಮುಂದುವರಿಸಿಕೊಂಡು ಬಂದಿರುವಂತಹ ರೀತಿಯಲ್ಲಿ ಪುರಂದರದಾಸರು, ಕನಕದಾಸರು ಮೊದಲಾದವರನ್ನ ನಾವು ಗುರುತಿಸ್ತೀವಿ. ಅದರಲ್ಲೂ ಬಹಳ ಮುಖ್ಯವಾಗಿ ದಾಸಶ್ರೇಷ್ಠರಲ್ಲಿ ಕನಕದಾಸರು ಕುಲದ ಬಗ್ಗೆ ಬಹಳ ಹೆಚ್ಚಿನ ರೋಷದಿಂದ, ಕೆಚ್ಚಿನಿಂದ ಮಾತನಾಡಿರೋದನ್ನ ನಾವು ಗಮನಿಸ್ತೀವಿ. ಬೇರೆಲ್ಲ ದಾಸರಿಗೆ ಹೋಲಿಸಿಕೊಂಡ್ರೆ ಕನಕದಾಸರಲ್ಲಿ ಈ ಕುಲವನ್ನು ಕುರಿತಂತೆ ಬಂದಿರುವಂತಹ ಕೀರ್ತನೆಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸಿಗ್ತಾ ಹೋಗುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ನಾವು ಪ್ರಸ್ತುತ ಕೀರ್ತನೆಯನ್ನ ಗಮನಿಸಬೇಕಾಗತ್ತೆ. ಒಟ್ಟಾರೆ ಅವರ ಒಂದು ಉದ್ದೇಶ ಇಷ್ಟೇ, ಸರ್ವ ಸಮಾನತೆಯ ಸಮಾಜದ ಒಂದು ನಿರ್ಮಾಣ, ಮೇಲು ಕೀಳು ಇಲ್ಲದಂತಹ ಸಮಾನ ಮನಸ್ಕರಾದಂತಹ, ಸಮಾನತೆಯನ್ನ ಸಾರುವಂತಹ ಒಂದು ಸಮಾಜದ ಒಂದು ಕನಸನ್ನ ಕಂಡಿದ್ದಂಥವರು ನಮ್ಮ ಕನಕದಾಸರು. ಆ ಹಿನ್ನೆಲೆಯಲ್ಲಿ ಪ್ರಸ್ತುತ ಒಂದು ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ಅನ್ನುವಂಥ ಒಂದು ಕೀರ್ತನೆಯನ್ನ ಅವರು ನಮಗೆ ಕೊಟ್ಟಿದ್ದಾರೆ. ಇವತ್ತಿಗೂ ಸಹ ಆ ಒಂದು ಕೀರ್ತನೆ ತುಂಬ ಪ್ರಸ್ತುತವಾಗಿರೋದನ್ನ ನಾವು ಗಮನಿಸ್ತೇವೆ. ಧನ್ಯವಾದಗಳು.